ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ಷಯ ತೃತೀಯ ಪ್ರಯುಕ್ತ ಚಿನ್ನ ವ್ಯಾಪಾರದಲ್ಲಿ ತೊಡಗಿರುವ ಮಹಿಳೆಯರು. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಸರಳವಾಗಿ ಆಚರಿಸಿದರು. ನಾಪೋಕ್ಲ ವ್ಯಾಪ್ತಿಯಲ್ಲಿ ಸುರಿದ ಭಾರೀ ಮಳೆಗೆ ಹಲವೆಡೆ ಹಾನಿ ಸಂಭವಿಸಿದ್ದು ಮನೆಗಳಿಗೆ ನೀರು ನುಗ್ಗಿರುವ ಘಟನೆ ನಡೆದಿದೆ. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ಷಯ ತೃತೀಯ ಪ್ರಯುಕ್ತ ಚಿನ್ನದ ವ್ಯಾಪಾರದಲ್ಲಿ ತೊಡಗಿರುವ ಮಹಿಳೆಯರು. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಅಂಗವಾಗಿ ಚಿನ್ನದ ಮಳಿಗೆಗಳಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಆಭರಣಗಳನ್ನು ತೆಗೆದುಕೊಳ್ಳಲು ಮುಗಿಬಿದ್ದ ಗ್ರಾಹಕರು. ಚಿನ್ನದ ಬೆಲೆ ಗಗನಕ್ಕೇರಿದ್ದರೂ ಕೂಡ ಅಕ್ಷಯ ತೃತೀಯ ದಿನದಂದು ಚಿನ್ನ ಅಥವಾ ಬೆಳ್ಳಿ, ವಜ್ರ ವೈಡೂರ್ಯಗಳನ್ನು ಖರೀದಿಸಿದರೆ ಒಳ್ಳೆಯದು ಎಂಬ ಪ್ರತೀತಿ ಇದೆ. ಹಾಗಾಗಿ ಮಹಿಳೆಯರು ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣಗಳನ್ನು ಕೊಂಡ ದೃಶ್ಯ ಕಂಡುಬಂತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ ಪಟ್ಟಣದ ಮಾಂಡೋವಿ ಮೋಟಾರ್ಸ್ ವತಿಯಿಂದ ನೂತನ ಸ್ವಿಫ್ಟ್ ಕಾರನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಿಬಿ ಭಾರತೀಶ್ ಅವರು ಉದ್ಘಾಟಿಸಿದರು. ಕುಶಾಲನಗರ ಪಟ್ಟಣದ ಮಾಂಡೋವಿ ಮೋಟಾರ್ಸ್ ಕುಶಾಲನಗರ ಇವರ ವತಿಯಿಂದ ನೂತನ ಸ್ವಿಫ್ಟ್ ಕಾರನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ಬಿಬಿ ಭಾರತೀಶ್ ಹಾಗೂ ಸಂಸ್ಥೆಯ ರಂಜಿತ್ ಮತ್ತು ಉದ್ಯೋಗಿಗಳೊಂದಿಗೆ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್ ಎಂ ರಘುಕೋಟಿ ಹಾಗೂ ಪಿರಿಯಾಪಟ್ಟಣ ತಾಲೂಕಿನ ಮುಖಂಡರಾದ ವಿಜಯ್ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಸುರಿದ ಭಾರೀ ಮಳೆಗೆ ಹಲವೆಡೆ ಹಾನಿ ಸಂಭವಿಸಿದ್ದು ಮನೆಗಳಿಗೆ ನೀರು ನುಗ್ಗಿರುವ ಘಟನೆ ವರದಿಯಾಗಿದೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಸುರಿದ ಭಾರೀ ಮಳೆಗೆ ಹಲವೆಡೆ ಹಾನಿ ಸಂಭವಿಸಿದೆ. ಗುಡುಗು ಸಹಿತ ಧಾರಾಕಾರ ಮಳೆ ಸುರಿದಿದ್ದು ಪಟ್ಟಣದಲ್ಲಿ ಹಲವರ ಮನೆಗಳಿಗೆ ನೀರು ನುಗ್ಗಿದೆ. ಚರಂಡಿಗಳ ವ್ಯವಸ್ಥೆ ಇಲ್ಲದೆ ಇದ್ದುದರಿಂದ ಹಲವರು ಪರಿತಪಿಸುವ ಘಟನೆ ನಡೆದಿದೆ. ಗಾಳಿ ಮಳೆಗೆ ಮರದ ರೆಂಬೆಗಳು ಮುರಿದು ಬಿದ್ದಿವೆ. ಕೆಲವು ಭಾಗಗಳಲ್ಲಿ ವಿದ್ಯುತ್ ಕಂಬಗಳು ತುಂಡಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ನಾಪೋಕ್ಲು ಸಮೀಪದ ಚರಿಯಪರಂಬು ನಿವಾಸಿ ಪಿಎ ಹಸೈನಾರ್ ಎಂಬುವರ ಮನೆಯ ಮೇಲ್ಛಾವಣಿಗೆ ಅಳವಡಿಸಲಾದ 10ಕ್ಕೂ ಹೆಚ್ಚಿನ ಸಿಮೆಂಟ್ ಸೀಟುಗಳು ಗಾಳಿ ಮಳೆಗೆ ಹಾರಿ ಹೋಗಿ ನಷ್ಟ ಸಂಭವಿಸಿದ್ದು ಸ್ಥಳಕ್ಕೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪೊಲೀಸ್ ಠಾಣೆಯ ಸಮೀಪ ಮೈದಾನದಲ್ಲಿ ನಿಲ್ಲಿಸಲಾದ ಆಟೋ ರಿಕ್ಷಾ ಒಂದರ ಮೇಲೆ ಮರದ ಕೊಂಬೆ ಮುರಿದು ನಷ್ಟ ಸಂಭವಿಸಿದೆ. ಭಾಗಮಂಡಲ ಫೀಡರ್ನಲ್ಲಿ ಒಂದು ಕಂಬಕ್ಕೆ ಹಾನಿಯಾಗಿದ್ದರೆ ಹೊದ್ದೂರು ಘಟಕದ 3 HT ಕಂಬಗಳಿಗೆ ಹಾನಿಯಾಗಿದೆ. ಬಲಮುರಿಯಲ್ಲಿ ಒಂದು ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿದೆ. ಗ್ರಾಮೀಣ ಪ್ರದೇಶಗಳ ಹಲವೆಡೆ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಬಳಿಕ ವಿದ್ಯುತ್ ಇಲಾಖೆ ಸಿಬ್ಬಂದಿಗಳು ಸತತ ಪ್ರಯತ್ನದಿಂದ ವಿದ್ಯುತ್ ಸಂಪರ್ಕವನ್ನು ಸರಿ ಮಾಡಿದರು. ಕಳೆದ 3 ವಾರಗಳಿಂದ ನಾಪೋಕ್ಲು ವ್ಯಾಪ್ತಿಯಲ್ಲಿ ಸಣ್ಣ ಸಣ್ಣ ಮಳೆಗಳಾಗಿದ್ದು ಸುಡು ಬಿಸಿಲು ಶೆಕೆಯನ್ನು ಇನ್ನಷ್ಟು ಅಧಿಕಗೊಳಿಸಿದ್ದು ಇದೀಗ ಗುರುವಾರದ ಮಳೆ ಇಳೆಗೆ ತಂಪೆರೆದು ಜನರು ಶೆಕೆಯಿಂದ ಸ್ವಲ್ಪ ನಿಟ್ಟಿಸಿರು ಬಿಡುವಂತಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಲ ಸದಾನಂದ, ನಾಪೋಕ್ಲು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಜಯಂತಿ ದಿನದಂದು ಕೋಳಿ ಮಾಂಸ ಮಾರಾಟ ಕಣ್ಣು ಮುಚ್ಚಿ ಕುಳಿತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಜಯಂತಿ ದಿನದಂದು ಕೋಳಿ ಮಾಂಸ ಮಾರಾಟ ಕಣ್ಣು ಮುಚ್ಚಿ ಕುಳಿತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಎಲ್ಲ ಬಗೆಯ ಮಾಂಸ ಮಾರಾಟ ನಿಷೇಧವಿರುವ ಬಸವ ಜಯಂತಿ ದಿನದಂದು ಯಾವುದೇ ಭಯವಿಲ್ಲದೆ ನಿರಾಳವಾಗಿ ಮಾಂಸದ ಅಂಗಡಿ ತೆರೆದು ಮಾರಾಟ ಮಾಡುತ್ತಿದ್ದ ದೃಶ್ಯ ಹೆಬ್ಬಾಲೆಯಲ್ಲಿ ಕಂಡುಬಂತು. ಹೆಬ್ಬಾಲೆ ಗ್ರೇಡ್ 1 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಜಯಂತಿ ದಿನದಂದು ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋಳಿ ಮಾಂಸ ಮಳಿಗೆಯಲ್ಲಿ ಕೋಳಿ ಮಾಂಸ ಮಾರಾಟ ಎಂದಿನಂತೆ ನಡೆಯುತ್ತಿದ್ದು ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಹೆಬ್ಬಾಲೆ ಗ್ರಾಮಸ್ಥರ ಆರೋಪವಾಗಿದೆ. ಕೋಳಿ ಮಾಂಸದ ಅಂಗಡಿಯ ಮಾಲೀಕರನ್ನ ವಿಚಾರಿಸಿದರೆ ನಮಗೆ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ನೋಟಿಸ್ ಆಗಲಿ ನಮಗೆ ತಿಳುವಳಿಕೆ ಆಗಲಿ ಯಾವುದು ನಮಗೆ ನೀಡಿರುವುದಿಲ್ಲ. ಹಾಗಾಗಿ ನಮಗೆ ಮಾಹಿತಿ ಇಲ್ಲದೆ ನಾವು ಮಾಂಸ ಮಾರಾಟ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗುಳಪ್ಪ ಅವರನ್ನ ಫೋನಿನ ಮುಖಾಂತರ ಮಾತನಾಡಿಸಿದರೆ ನಾನು ಆಸ್ಪತ್ರೆಯಲ್ಲಿ ಇದ್ದೇನೆ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಎಂದು ಉಡಾಪೆ ಉತ್ತರ ನೀಡುತ್ತಾರೆ. ಆದರೆ ಗ್ರೇಡ್ 1 ಗ್ರಾಮ ಪಂಚಾಯಿತಿ ಹೆಬ್ಬಾಲೆಯಲ್ಲಿ ಕಾಯಂ ಪಿಡಿಒ ಇಲ್ಲದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಒಂದು ವಾರಕ್ಕೆ ಒಂದು ದಿನವಾದರೂ ಹೆಬ್ಬಾಲೆ ಗ್ರಾಮ ಪಂಚಾಯಿತಿಗೆ ಪಿಡಿಒ ಬರುವುದಿಲ್ಲ. ಮುಂದಿನ ದಿನಗಳಲ್ಲಿ ಹೆಬ್ಬಾಲೆ ಗ್ರೇಡ್ 1 ಗ್ರಾಮ ಪಂಚಾಯಿತಿಗೆ ಕಾಯಂ ಪಿಡಿಒ ಅವರನ್ನು ನೇಮಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಿಸಿದರು. ಕಾಯಿಕ ತತ್ವದ ಮಹತ್ವವನ್ನ ವಿಶ್ವಕ್ಕೆ ಸಾರಿ ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿ ಮಾಡಿ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಡಿದ ವಿಶ್ವಜ್ಯೋತಿ ಬಸವಣ್ಣನವರ ಜೀವನದ ಆದರ್ಶಗಳನ್ನು ಯುವಜನರು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಬದಲಾವಣೆಯ ದಿಕ್ಕಿನತ್ತ ಸಾಗಬೇಕೆಂದು ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷ ವಿಎಸ್ ಧನಂಜಯ ಕುಮಾರ್ ತಿಳಿಸಿದರು.
ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣ ಹಾಗೂ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಅಂಗವಾಗಿ ಇಬ್ಬರು ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಪೂಜೆ ಮಾಡಿ ಮಾತನಾಡಿದರು. ತಹಶೀಲ್ದಾರ್ ಲೋಕೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಾಗರಿಕ ಸಮಾಜದಲ್ಲಿ ಜೀವನ ನಡೆಸುತ್ತಿರುವ ನಾವು ಕಾಯಕ ಯೋಗಿ ಬಸವಣ್ಣನವರ ಜೀವನ ಸಂದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಅನ್ಯಾಯ ಅಕ್ರಮಗಳ ವಿರುದ್ಧ ಹೋರಾಟ ನಡೆಸಬೇಕೆಂದು ಕರೆ ನೀಡಿದರು. ಕೆಆರ್ಪೇಟೆ ತಾಲೂಕು ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷ ತೋಟಪ್ಪ ಶೆಟ್ಟಿ, ಮುಖಂಡರಾದ ಬ್ಯಾಂಕ್ ಪರಮೇಶ್ವರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವೀರಶೈವ ಸಮಾಜದ ಮುಖಂಡರಾದ ಮಾದೇಶ್, ವೀರಪ್ಪ, ಶ್ರೀನಂದರೆ ಸತೀಶ್, ಜ್ಞಾನೇಶ್, ರಾಜಸ್ವ ನಿರೀಕ್ಷಕ ಜ್ಞಾನೇಶ್, ಗ್ರಾಮ ಆಡಳಿತ ಅಧಿಕಾರಿ ಜಗದೀಶ್, ಪುರಸಭೆಯ ಆರೋಗ್ಯ ಪರಿವೀಕ್ಷಕ ಅಶೋಕ್, ಬಿಸಿಎಂ ಅಧಿಕಾರಿ ವೆಂಕಟೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರು ಭಾಗವಹಿಸಿದ್ದರು. ದಾರ್ಶನಿಕ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಮತ್ತು ಹೇಮರೆಡ್ಡಿ ತಹಶೀಲ್ದಾರ್ ಅವರೇ ಮತ್ತು ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು ತೋಟಪ್ಪನವರೇ ಮತ್ತು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಈರಪ್ಪನವರೇ, ಎಲ್ಲ ಸಂಘದ ನಿರ್ದೇಶಕರುಗಳೇ ಮತ್ತು ಎಲ್ಲ ಇಲಾಖೆಯ, ಅದು ಕೆಲವೊಂದು ಇಲಾಖೆಗಳು ಬಂದಿಲ್ಲ, ಇಲ್ಲಿ ಹಾಜರಿರ್ತಕ್ಕಂಥ ಅಧಿಕಾರಿಗಳು, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮ. ಆದರೂ 2 ನಿಮಿಷ ಮಾತಾಡ್ತೀನಿ. ಮೊದಲನೇದು, ಈ ಜಗಜ್ಯೋತಿ ಬಸವೇಶ್ವರರು ಯಾರು, ಅವರ ಒಂದು ಜನನ, ಹುಟ್ಟು, ಹೋರಾಟ ಅಂತಕ್ಕಂಥ ಹೇಳಕ್ಕೆ ಹೋದರೆ ದಿನದ 24 ಗಂಟೆ ಸಾಲೋದಿಲ್ಲ, ಅದು ದಿನಗಳೇ ಬೇಕಾಗ್ತದೆ. ಆದರೆ ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಮಾನ್ಯ ತಹಶೀಲ್ದಾರ್ ಅವರೇ ಒಂದು ತತ್ವವನ್ನು ಕೊಟ್ಟು ಹೋಗಿದ್ದಾರೆ. ಏನದು? ಕಾಯಕವೇ ಕೈಲಾಸ. ನನ್ನ ಪ್ರಕಾರ ಇಂತಹ ಮಹಾನ್ ಪದವನ್ನು, ಕಾಯಕವೇ ಕೈಲಾಸ ಅಂತಕ್ಕಂಥ ಈ ಒಂದು ಪದವನ್ನು ಜಗತ್ತಿನಲ್ಲಿ ಯಾರಾದರೂ ಮೊದಲು ಬಾರಿ ಕೊಟ್ಟಿದ್ದಾರೆ ಅಂದರೆ ಅದು ಬಸವಣ್ಣನವರು ಅಂತಕ್ಕಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ನೋಡಿ, ಮಾನ್ಯ ಎಲ್ಲರೂ ಕೂಡ ಇದ್ದಾರೆ. ಕಾಯಕವೇ ಕೈಲಾಸ 2ನೇ ಪದ. ಮಾನ್ಯ ಮಾಧ್ಯಮದವರು ಕೂಡ ಇದ್ದಾರೆ. ಕಾಯಕವೇ ಕೈಲಾಸ. ನೋಡಿ, ಕಾಯಕ ಅಂದರೆ ಕರ್ಮ, ಕೆಲಸ ಮತ್ತು ತ್ಯಾಗ ಮತ್ತು ಶ್ರದ್ಧೆ, ಎಲ್ಲ ಕಾಯಕದಲ್ಲಿ. ಕೈಲಾಸ, ಎಲ್ಲಿಗೆ ಹೋಗ್ಬೇಕು ನೀವು? ಕೈಲಾಸ ಅಂದೇನು? ನಿನ್ನ ನಂತರ ಕೈಲಾಸ ಅಂದರೆ ಸ್ವರ್ಗ ಅನ್ನೋ ಪದ ಒಂದು, ಕೈಲಾಸ ಅಂದರೆ ಸ್ವರ್ಗ ಅನ್ನೋ ಪದನೂ ಒಂದು. ಇನ್ನೊಂದು ಪದ, ನಿನ್ನ ನಂತರ ಸಮಾಜ ನೆನ್ಕೊಳ್ತಕ್ಕಂಥ, ಬರೀ ಸ್ವರ್ಗ ಅಂತ ಸಮಾಜ ನೆನ್ಕೊಳ್ತಕ್ಕಂಥ ಅಂದರೆ ನಾನಾಗ್ಬೋದು, ಮತ್ತು ಯಾವ ಸಮಾಜದ ವ್ಯಕ್ತಿಗಳಾಗ್ಬೋದು, ಮತ್ತು ಸರ್ಕಾರದ ಅಧಿಕಾರಿಗಳಾಗ್ಬೋದು. ಕಾಯಕವೇ ಕೈಲಾಸ ಅಂತಕ್ಕಂಥ ಪದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ, ಘನತೆಯನ್ನು ಕೊಡಬೇಕಾಗ್ತದೆ. ನನಗಂತೂ ನೋವಾಗಿದೆ. ಕೆಲವೊಂದು ವಿಚಾರನ ಇಂಥ ಒಂದು ನಾಡಹಬ್ಬದ ಸಂದರ್ಭದಲ್ಲಿ ನಾವು ಮಾತಾಡಬಾರ್ದು. ನಮಗೆ ನನ್ನೇ ಸೇರ್ಕೊಂಡಂಗೆ ಇಡೀ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳಿಗೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಕೆಲವರು ಮರೆತು ಮಾಡತಕ್ಕಂಥ ಕೆಲಸ ನಮಗೆ ನೋವಾಗಿದೆ. ಆ ನೋವನ್ನು ಈ ಸಂದರ್ಭ ಹೇಳ್ಬಾರ್ದು, ತಪ್ಪಾಗ್ತದೆ, ಅದೆಲ್ಲ ಬೇಡ, ನಾವು ಅದು ಮಾಡ್ತೀವಿ. ಇಡೀ ಸಮುದಾಯಕ್ಕೆ ನೋವಾಗಿದೆ ಮತ್ತು ಬೇಸರ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಮಾನ್ಯ ತಹಶೀಲ್ದಾರ್ ಅವರೇ, ನನ್ನೂ ಕೂಡ ಸೇರ್ಕೊಂಡಂಗೆ ನಾನೇ ವಿಭಿನ್ನ ಏನಲ್ಲ. ಕಾಯಕವೇ ಕೈಲಾಸ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು, ಶ್ರದ್ಧೆ ಇರಬೇಕು, ಹೊಟ್ಟೆ ಕಿಚ್ಚಿರಬಾರ್ದು, ಹಸಿವೆ ಇರಬಾರ್ದು, ಮತ್ತು ಎಲ್ಲರೂ ಕೂಡ ಸಮಾಜ ವಾಹಿನಿಯ ಕೆಲಸ ಮಾಡಬೇಕು ಅಂತದ್ದು ಒಂದು ವಿಚಾರ. 2ನೇ ವಿಚಾರ, ಮಾನ್ಯ ತಹಶೀಲ್ದಾರ್ ಅವರೇ, ನೋಡಿ, ನಾಡಹಬ್ಬದ ಸಮಿತಿ ಅಧ್ಯಕ್ಷರಾಗಿ ಮನೆ ಶಾಸಕರಲ್ಲ, MLA ಅವರು ನಾಡಹಬ್ಬದ ಸಮಿತಿ ಅಧ್ಯಕ್ಷರು ತಾಲೂಕು ಯಾರು ತಹಶೀಲ್ದಾರ್. ಅಂತ ಒಬ್ಬ ಮಹಾನ್ ಪವಾಡ ಪುರುಷ, ವಚನಕಾರ, ಅಂತಹ ಒಬ್ಬ ಮಹಾಮಹಿಮನ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಆ ಮಹಾಮಹಿಮನಿಗೆ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರು ಕೂಡ ನಮ್ಮ ಬಸವಣ್ಣನವರ ಕುರಿತು ವಿಶ್ವಮಾನವ, ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಹರಿಕಾರ ಅನ್ನುವಂತಹ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಇಂತಹ ಮಹಾಮಹಿಮನ ಒಂದು ನಾವು ಕೆಲವು ವಚನಗಳನ್ನು ಕಳಬೇಡ, ಕೊಡಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಉಳಿಸುವ ಪರಿ ಅಂತ ಹೇಳಿ ಬಸವಣ್ಣನವರು ಹೇಳಿದ್ದಾರೆ. ಅದರ ಜೊತೆಗೆ
ಲೋಕದ ಡೊಂಕ ನೀವೇಗೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ನಮ್ಮ ಕೂಡಲ ಸಂಗಮದೇವ. ಎಂತಹ ಮಾತನ್ನು ಹೇಳಿದ್ದಾರೆ. ನಾವು ನಮ್ಮ ತಪ್ಪುಗಳು ಸಾಕಷ್ಟು ಬೇಕಾದಷ್ಟು ಇದ್ದಾವೆ. ನಮ್ಮ ತಪ್ಪುಗಳನ್ನ ನಾವು ತಿದ್ದುಕೊಂಡು ಸರಿಯಾದ ಮಾರ್ಗದರ್ಶನವನ್ನ ಮಾಡಿದ್ರೆ ಬೇರೆಯವರು ಕೂಡ ಅದನ್ನು ಅನುಸರಿಸ್ತಾರೆ. ಅದನ್ನು ದಯಮಾಡಿ ಸಾಹೇಬರಾದಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲ ನೌಕರ ವರ್ಗದವರು ಕೂಡ ಅರ್ಥ ಮಾಡಿಕೊಂಡು ನಾವುಗಳೆಲ್ಲ ಅರ್ಥ ಮಾಡಿಕೊಂಡು ಸಮಾಜನ ಒಂದು ಒಳ್ಳೆಯ ಸುಸ್ಥಿತಿಗೆ ತರುವಂತಹ ಕೆಲಸಕ್ಕೆ ತಾವುಗಳೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ಷಯ ತೃತೀಯ ಪ್ರಯುಕ್ತ ಚಿನ್ನ ವ್ಯಾಪಾರದಲ್ಲಿ ತೊಡಗಿರುವ ಮಹಿಳೆಯರು. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಸರಳವಾಗಿ ಆಚರಿಸಿದರು. ನಾಪೋಕ್ಲ ವ್ಯಾಪ್ತಿಯಲ್ಲಿ ಸುರಿದ ಭಾರೀ ಮಳೆಗೆ ಹಲವೆಡೆ ಹಾನಿ ಸಂಭವಿಸಿದ್ದು, ಮನೆಗಳಿಗೆ ನೀರು ನುಗ್ಗಿರುವ ಘಟನೆ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.